औदुंबर निवासी भक्ताभिमानी राजाधिराज सद्गुरु शिवचिदंबरेश्वर महाराज की जय। दास राजा राम महाराज की जय। ಸಂತಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳಾನುವಾದ. ಅನುವಾದಕರು ಪರಮಪೂಜ್ಯ ಶಂಕರ ದೀಕ್ಷಿತ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 48. ಮೃತಪಟ್ಟ ಸ್ತ್ರೀಯು ಬದುಕಿದಳು. ಚಿದಂಬರ माझा त्रैलोक्याचा पती, चिदंबर माझा त्रैलोक्याचा पती, दाविनाना ख्याते चमत्कार, दाविनाना ख्याते चमत्कार, चिदंबर माझा त्रैलोक्याचा पती, चिदंबर माझा त्रैलोक्याचा पती, दर्शनासी यात्रा येती देशोदेशी, दर्शनासी यात्रा येती देशोदेशी, प्रत्यय सर्वासे दावितसे, प्रत्यय सर्वासे दावितसे, चिदंबर माझा त्रैलोक्याचा पती, चिदंबर माझा त्रैलोक्याचा पती, स्वामी तेव्हा होते कुंदगोळ ग्रामासे, स्वामी तेव्हा होते कुंदगोळ ग्रामासे, ब्राह्मण एक देशे आला होता, ब्राह्मण एक देशे आला होता, चिदंबर माझा त्रैलोक्याचा पती, चिदंबर माझा त्रैलोक्याचा पती, कांतवरी ममता घर तो करीती, कांतवरी ममता घर तो करीती, न सोडी क्षण एक कदा काळे, न सोडी क्षण एक कदा काळे, चिदंबर माझा त्रैलोक्याचा पती, चिदंबर माझा त्रैलोक्याचा पती, दास म्हणे ममता बायकोवरी जाण, दास म्हणे ममता बायकोवरी जाण, सोडीला आपण आप्त मित्र, सोडीला आपण आप्त मित्र, चिदंबर माझा त्रैलोक्याचा पती, चिदंबर माझा त्रैलोक्याचा पती, दाविनाना ख्याते चमत्कार, दाविनाना ख्याते चमत्कार, चिदंबर माझा त्रैलोक्याचा पती, चिदंबर माझा त्रैलोक्याचा पती, चिदंबर माझा ತ್ರೈಲೋಕ್ಯಾಚ ಪತಿ. ತ್ರಿಲೋಕದ ಅಧಿಪತಿಯಾದ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಕುಂದಗೋಳದಲ್ಲಿ ಇರುತ್ತಿದ್ದ ಸಮಯದಲ್ಲಿ ದೇಶದ ನಾನಾ ಭಾಗಗಳಿಂದ ಭಕ್ತರು ಅಲ್ಲಿಗೆ ಬರುತ್ತಿದ್ದರು. ಅವರ ಚಮತ್ಕಾರದ ಲೀಲೆಗಳ ಕೀರ್ತಿಯು ದೇಶದ ತುಂಬ ಹರಡಿತ್ತು. ಸ್ವಾಮಿಗಳವರು ಬರುತ್ತಿದ್ದ ಭಕ್ತ ಜನರಿಗೆ ದರ್ಶನವಿತ್ತು ಅವರ ಮನೋಭಿಲಾಷೆ ನೆರವೇರಿಸುತ್ತಿದ್ದರು, ಅವರನ್ನು ಸಂತೋಷಗೊಳಿಸುತ್ತಿದ್ದರು. ದುಷ್ಟರು ಅನೇಕರು ಬರುತ್ತಿದ್ದರು, ಅವರನ್ನು ದುರ್ಗುಣಗಳಿಂದ ದೂರ ಮಾಡಿ ಸನ್ಮಾರ್ಗದತ್ತ ಒಯ್ಯುತ್ತಿದ್ದರು. ಇಂಥ ಈ ಸಮಯದಲ್ಲಿ ದೂರ ದೇಶದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಆತನು ತನ್ನ ಪತ್ನಿಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದನು. ಅವಳನ್ನು ಒಂದು ಕ್ಷಣ ಸಹಿತ ಬಿಟ್ಟು ಇರುತ್ತಿರಲಿಲ್ಲ. ಸದಾ ತನ್ನ ಸಂಗಡವೇ ಇರಲು ಅವನು ಬಯಸುತ್ತಿದ್ದನು. ಮನೆಗೆ ಯಾರು ಬಂದರೂ ನಿಷ್ಠೂರಾಗಿ ನೀವು ಬರಕೂಡದು ಎಂದು ಹೇಳುತ್ತಿದ್ದನು. ಬರುತ್ತಾ ಅವನ ಮನೆಗೆ ಯಾರೂ ಬಾರದಂತಾದರು. ಉಳಿದವರ ಸಂಗಡ ಮಾತನಾಡುವುದನ್ನು ಬಿಟ್ಟನು. ತಾನಾಯಿತು, ತನ್ನ ಪತ್ನಿಯಾಯಿತು. ತನ್ನ ಬುದ್ಧಿವಂತಿಕೆಯನ್ನೂ ಸಹ ಅವಳ ಪ್ರೀತಿಗೋಸ್ಕರ ಎಂದು ತಿಳಿದಿದ್ದನು. ತನ್ನ ಜೀವಕ್ಕಿಂತ ತನ್ನ ಪತ್ನಿಯೇ ಶ್ರೇಷ್ಠಳು ಎಂದು ಭಾವಿಸಿದನು. ಬೇಕಾದಷ್ಟು ಕೆಲಸಗಳಿದ್ದರೂ ಅದರ ಪರಿವೆಯು ಅವರಿಗೆ ಇರುತ್ತಿರಲಿಲ್ಲ. ಒಂದು ಸಲ ಪತ್ನಿಯ ಊರಿಂದ ಪತ್ರ ಬಂದಿತು. ಅವಳ ತಂದೆಯು ಮೃತಪಟ್ಟ ವಿಷಯ ಅದರಲ್ಲಿತ್ತು. ನಿನ್ನ ತಂದೆ ಸತ್ತು ಹೋಗಿದ್ದಾನೆ, ನೀನು ಹೋಗಿ ಏನು ಮಾಡುವಿ? ಅಲ್ಲಿ ನೀನು ಹೋಗಿ ಪ್ರಯೋಜನವೇನು ಎಂದು ಸಮಾಧಾನ ಹೇಳಿದನೇ ಹೊರತು ತವರು ಮನೆಗೆ ಕಳಿಸಿಕೊಡಲಿಲ್ಲ. ಸ್ವರ್ಗ ಸುಖಕ್ಕಿಂತ ಹೆಂಡತಿಯ ಪ್ರೀತಿಯು ಮುಖ್ಯವಾದದ್ದು ಎಂದು ಹೇಳುತ್ತಿದ್ದನು. ಮತ್ತು ಪತ್ನಿಗೆ, ಹೇ ಪ್ರಿಯೇ, ನಿನ್ನ ಮೇಲೆ ನನ್ನ ಜೀವನವನ್ನೇ
ನಿವಾಳಿಸುವೆ. ನೀನೇ ನನ್ನ ಆಪ್ತಳು, ಮಿತ್ರಳು, ನೀನೇ ನನ್ನ ಕುಲದೇವರು, ನೀನೇ ನನ್ನ ಸರ್ವಸ್ವವೆಂದು ಹೇಳುತ್ತಿದ್ದನು. ಹೀಗೆ ವಿಷಯಲೋಲುಪನಾಗಿ ತನ್ನ ಜೀವನವನ್ನೇ ನಾಶ ಮಾಡಿಕೊಳ್ಳುತ್ತಿದ್ದನು. ತಾಯಿ ಮಕ್ಕಳ ಮಮತೆ ಅನಿವಾರ್ಯ. ಅದು ಕೂಡ ಪತಿಯ ವ್ಯಾಮೋಹದಿಂದ ಸಂಸಾರದಲ್ಲಿ ಸಂತೋಷಕ್ಕೆ ಸಹಾಯವಾಗುವುದಿಲ್ಲ. ಪ್ರವಾಸ ಮಾಡುವ ಕಾಲಕ್ಕೆ ನಡೆಯುತ್ತಾ ಹೋದಂತೆ ಆಯಾಸವಾಗುತ್ತದೆ. ಆಗ ವಿಶ್ರಾಂತಿಗೆ ಗಿಡದ ನೆರಳನ್ನು ಆಶ್ರಯಿಸುತ್ತಾನೆ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಅಲ್ಲಿಂದ ಹೊರಡುತ್ತಾನೆ. ಆಗ ತನ್ನ ಸಂಗಡ ಆ ಗಿಡವನ್ನೇ ತೆಗೆದುಕೊಂಡು ಹೋಗುವುದಿಲ್ಲ. ಅದರ ನೆರಳು ವಿಶ್ರಾಂತಿಗಾಗಿ ಅವನ ಸಂಗಡ ಹೋಗುವುದಿಲ್ಲ. ಹೇಗೆ ವಿಶ್ರಾಂತಿಗಷ್ಟೇ ಮರ ಉಪಯೋಗಿಸಿಕೊಂಡು ಹೊರಡುವನು, ಹಾಗೆ ಸಂಸಾರದಲ್ಲಿಯೂ ಇರಬೇಕು. ಬರುವಾಗ ಒಬ್ಬನೇ, ಬಂದಂತೆ ಹೋಗುವಾಗಲೂ ಒಬ್ಬನೇ ಹೋಗುವುದು ಅಲ್ಲವೇ? ಹೀಗೆ ಕ್ರಮ ತಪ್ಪಿ ನಡೆದರೆ ಸಂಸಾರದಲ್ಲಿ ಯಾತನೆಯನ್ನು ಅನುಭವಿಸುವನು. ಯಾವಾಗಲೂ ವಿದೇಹದಿಂದ ಸ್ವಾಮಿಯ ಭಜನೆ ಮಾಡಬೇಕು. ಸಂಸಾರದಲ್ಲಿ ಪೂರ್ಣ ಅಂಟಿಕೊಳ್ಳಬಾರದು. ಪ್ರವಾಸಿಯು ತಾನು ಹೋಗಿ ಮುಟ್ಟಬೇಕಾದ ಸ್ಥಳಕ್ಕೆ ಮುಟ್ಟುವ ಹಾಗೆ ನಮ್ಮ ಗುರಿ ಇರಬೇಕು. ಗುರಿಯನ್ನು ತಪ್ಪಿದರೆ ಅಡ್ಡದಾರಿಯನ್ನು ಹಿಡಿದು ಅಡವಿಯಲ್ಲಿ ಬೀಳುವನು. ಹೀಗೆ ಸಂಸಾರವೆಂಬ ವ್ಯಾಮೋಹದಲ್ಲಿ ಬಿದ್ದು ಮುಖ್ಯ ಮಾರ್ಗಕ್ಕೆ ಚ್ಯುತಿ ತಂದುಕೊಳ್ಳುವನು, ತನ್ನನ್ನು ತಾನೇ ನಾಶ ಮಾಡಿಕೊಳ್ಳುವನು. ಈ ಬ್ರಾಹ್ಮಣನ ಪತ್ನಿ ಅಕಸ್ಮಾತ್ ಬೇನೆ ಬಿದ್ದಳು. ಕೆಲವೇ ದಿನಗಳಲ್ಲಿ ಅವಳ ಮೃತ್ಯು ಸಮೀಪಿಸಿತು. ಆರೋಗ್ಯ ಬಹಳ ಕೆಟ್ಟಿತು. ರೋಗ ಉಲ್ಬಣಿಸಿತು. ವೈದ್ಯರಿಂದ ಔಷಧೋಪಚಾರ ನಡೆಯಿತು. ವೈದ್ಯರ ಸಲುವಾಗಿ ಬಹಳಷ್ಟು ಹಣ ಖರ್ಚು ಮಾಡಿದನು. ಆದರೂ ಪತ್ನಿಯ ರೋಗ ವಾಸಿಯಾಗಲಿಲ್ಲ. ಸರ್ವಸ್ವವನ್ನು ನಾಶ ಮಾಡಿಕೊಂಡರೂ ಅವಳನ್ನು ಬದುಕಿಸಲು ಅಸಮರ್ಥನಾದನು. ಅವಳು ಮೃತಳಾದಳು. ನಾವು ಪ್ರಯತ್ನ ಮಾಡುವುದು ನಮ್ಮ ಕರ್ತವ್ಯ. ಆದರೆ ಆಗತಕ್ಕ ಪರಿಸ್ಥಿತಿಗೆ ದೇವರೇ ಮುಖ್ಯ. ಆಗು ಹೋಗುಗಳು, ಯಶ ಅಪಯಶಗಳು ಸ್ವಾಮಿಯ ಸ್ವಾಧೀನವೇ ಹೊರತು ನಮ್ಮ ಸ್ವಾಧೀನವಲ್ಲ. ನಮ್ಮ ತಂತ್ರ ಸಾಧಿಸುವಲ್ಲಿ ಚಿದಂಬರನೇ ಸಮರ್ಥನು. ವಿಷಯ ಲೋಲುಪನಾದ ಅವಳ ಪತಿಯು ಬಹಳ ಚಡಪಡಿಸುತ್ತಿದ್ದನು. 2 ದಿನಗಳವರೆಗೂ ಶವವನ್ನು ಸಹ ದಾನ ಮಾಡಲು ಕೊಡದೆ ಇಟ್ಟುಕೊಂಡನು. ನಂತರ ಊರ ಜನರ ಬಲಾತ್ಕಾರಕ್ಕೆ ಮಣಿದು ಶವವನ್ನು ಕೊಟ್ಟನು. ಪತ್ನಿಯ ಪ್ರೀತಿಯ ಅತಿಶಯ ವ್ಯಾಮೋಹದಿಂದ ಅನ್ನವನ್ನು ತೊರೆದು ಪತ್ನಿಯ ಧ್ಯಾನದಲ್ಲಿ ಮಗ್ನನಾದನು. ಭ್ರಮಿಷ್ಠನಾಗಿ ರೋಧಿಸುತ್ತಿದ್ದನು. ಸದಾ ತನ್ನ ಪತ್ನಿಯ ಚಿಂತೆಯಲ್ಲಿಯೇ ಇರುತ್ತಿದ್ದನು. ಆ ಸಮಯಕ್ಕೆ ಸ್ವಾಮಿಯ ಪ್ರೇರಣೆಯೋ ಎಂಬಂತೆ ಚಿದಂಬರ ಸ್ವಾಮಿಯ ಭಕ್ತರೊಬ್ಬರು ಆ ಊರಿಗೆ ಬಂದಿದ್ದರು. ಅಲ್ಲಿಯ ಬ್ರಾಹ್ಮಣನ ವಿಷಯ ತಿಳಿದು ಅವನ ಹತ್ತಿರ ಹೋಗಿ ದುಃಖದ ಮುಖ್ಯ ವಿಷಯವನ್ನು ವಿಚಾರಿಸಿದನು. ನೀನು ಯಾರು? ಇಲ್ಲಿಗೆ ನೀನು ಬಂದ ಕಾರಣವೇನು? ನೀನು ನನ್ನ ಹೆಂಡತಿಯನ್ನು ಪಡೆಯುವ ವಿಷಯ ಮಾತಾಡುವುದಿದ್ದರೆ ಹೇಳು, ಇಲ್ಲವಾದರೆ ಇಲ್ಲಿಂದ ಹೊರಟು ಹೋಗು ಎಂದು ನಿಷ್ಠುರ ಮಾತನಾಡಿದನು. ಅದಕ್ಕೆ ಭಕ್ತನು, ಏ ಬ್ರಾಹ್ಮಣ, ಅದಕ್ಕಾಗಿಯೇ ಬಂದಿರುವೆನು. ತ್ರಿಲೋಕಾಧಿಪತಿಯಾದ ಚಿದಂಬರ ಸ್ವಾಮಿಯು ಕುಂದಗೋಳದಲ್ಲಿ ಇರುವನು. ನೀನು ಅವನ ಹತ್ತಿರ ಹೋಗು. ಅವರಿಗೆ ಅಂತಃಕರಣ ಉಂಟಾದರೆ ನಿನ್ನ ದುಃಖದ ನಿವಾರಣೆ ಆಗುವುದು. ಇಲ್ಲಿಯೇ ದುಃಖಿಸುತ್ತಾ ಕುಳಿತರೆ ಏನೂ ಫಲ ದೊರೆಯುವುದು. ಮತ್ತಿಷ್ಟು ನೀನು ದುಃಖಕ್ಕೆ ಈಡಾಗುವಿ. ನನ್ನ ಮಾತಿನ ಕಡೆಗೆ ಲಕ್ಷ್ಯ ಕೊಡು. ಅವರ ಹತ್ತಿರ ಹೋಗು. ಅವರು ಮನಸ್ಸು ಮಾಡಿದರೆ ಅವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದು ಒತ್ತಾಯಿಸಿದನು. ನೀರಡಿಸಿದವನಿಗೆ ತಂಪು ಗಾಳಿಯಿಂದ ನೀರಡಿಕೆ ಹೋಗಲಾರದು. ನೀರಿರುವ ಸ್ಥಳ ಎಲ್ಲಿ ಎಂಬುದನ್ನು ಶೋಧಿಸಿ ನೀರನ್ನು ಕುಡಿದು ತೃಷೆಯನ್ನು ಹಿಂಗಿಸಿಕೊಳ್ಳಬೇಕು. ಹಾಗೆಯೇ ಅರಣ್ಯದಲ್ಲಿ ನೀರಿಗಾಗಿ ಅಳುತ್ತಾ ಕುಳಿತರೆ ನೀರು ಸಿಗುವುದು ಸಾಧ್ಯವೇ? ಹಾಗೆಯೇ ವಿದೇಹದಿಂದ ಸ್ವಾಮಿಯನ್ನು ಧ್ಯಾನಿಸಿದರೆ, ದೇಹವಿರುವಾಗಲೇ ಅವನನ್ನು ಮನಸಾರಿ ಭಜಿಸಿದರೆ ಸ್ವಾಮಿಯು ಸಿಗುವನು. ಇಲ್ಲವಾದರೆ ಜನನ ಮರಣ ಚಕ್ರದಲ್ಲಿ ಸಿಲುಕಿ ಒದ್ದಾಡಬೇಕಾಗುವುದು. ಆದುದರಿಂದ ದುಃಖಿತನಾದವನು ಸ್ವಾಮಿಯ ದರ್ಶನ ಕೃಪಾಶೀರ್ವಾದಕ್ಕಾಗಿ ಅವನ ಸ್ಥಾನಕ್ಕೆ ತೆರಳಬೇಕು. ಬ್ರಾಹ್ಮಣನು ಭಕ್ತನ ಮಾತನ್ನು ತಿಳಿದು ತನ್ನ ದುಃಖ ಪರಿಹಾರ ಮಾಡಿಕೊಳ್ಳಲು ತನ್ನ ಮೃತಳಾದ ಹೆಂಡತಿಯನ್ನು ಪಡೆಯುವ ಮಹದಾಶೆಯಿಂದ ಸ್ವಾಮಿಯ ದರ್ಶನಕ್ಕಾಗಿ ಹೊರಟನು. ಬಂದು ಸ್ವಾಮಿ ವಾಸುವ ಸ್ಥಾನದ ಮಹಾದ್ವಾರದಲ್ಲಿ ನಿಂತುಕೊಂಡನು. ಓರ್ವ ಬ್ರಾಹ್ಮಣನು ಈತನ ಹೆಸರು ವಿಳಾಸ ಬರೆದುಕೊಂಡು ಸ್ವಾಮಿಯ ಆಜ್ಞೆ ಆಗಿದೆ, ದರ್ಶನಕ್ಕಾಗಿ ಹೋಗು ಎಂದು ತಿಳಿಸಿದನು. ಬ್ರಾಹ್ಮಣನು ಸ್ವಾಮಿಯ ಹತ್ತಿರ ಬಂದನು, ನಮಸ್ಕರಿಸಿದನು. ಸ್ವಾಮಿಯು, ಏ ಬ್ರಾಹ್ಮಣ, ನೀನು ಬಂದ ಕಾರಣವೇನು? ದುಃಖಿತನಾದಂತೆ ತೋರುವಿ. ಮನಸ್ಸಿನಲ್ಲಿ ಏನೊಂದು ಸಂಕೋಚ ಮಾಡಿಕೊಳ್ಳದೆ ತಿಳಿಸು ಎಂದು ಹೇಳಿದರು. ಅದಕ್ಕೆ ಬ್ರಾಹ್ಮಣನು ತಕ್ಷಣ ತನ್ನ ಮನದಳಲನ್ನು ತಿಳಿಸತೊಡಗಿದನು. ದೇವ, ನನ್ನ ಪತ್ನಿಯು ನನ್ನನ್ನು ಅಗಲಿ ಸ್ವರ್ಗವಾಸಿಯಾದಳು. ಆಕೆಯ ಪ್ರೀತಿಯು ನನ್ನಲ್ಲಿ ಬಹಳ ದುಃಖವನ್ನುಂಟು ಮಾಡಿದೆ.
ಅವಳ ಸಲುವಾಗಿ ಆಪ್ತರನ್ನು ಮಿತ್ರರನ್ನು ಅದೇಕೆ ಈ ಜಗತ್ತನ್ನೇ ತುಚ್ಛ ಮಾಡಿ ಏಕಮೇವ ಪತ್ನಿಯೇ ಸರ್ವಸ್ವ ಎಂದು ನಂಬಿದ್ದ ನನ್ನನ್ನು ಅನಾಥನನ್ನಾಗಿ ಮಾಡಿದಳು. ನಾನು ಅವಳನ್ನು ಬಿಟ್ಟು ಒಂದು ಕ್ಷಣ ಕೂಡ ಅಗಲಿ ಇರುತ್ತಿರಲಿಲ್ಲ. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಆದರೆ ಅವಳನ್ನು ಅಗಲಿ ಬದುಕುವುದು ನನ್ನಿಂದ ಶಕ್ಯವಿಲ್ಲದಾಗಿದೆ. ಸ್ವಾಮಿ, ನನ್ನದು ಒಂದೇ ಆಶೆ, ಹೇಗಾದರೂ ಮಾಡಿ ನನ್ನ ಪತ್ನಿಯನ್ನು ತಂದುಕೊಟ್ಟಿರಿ. ತಾವು ಸರ್ವಸಮರ್ಥರೆಂದು ತಿಳಿದೇ ಇಲ್ಲಿಗೆ ಬಂದಿರುವೆ. ಒಂದು ವೇಳೆ ನೀವು ನನ್ನ ಪತ್ನಿಯನ್ನು ತಿರುಗಿ ತಂದು ಕೊಡದೇ ಹೋದರೆ ನಾನು ನನ್ನ ಪ್ರಾಣವನ್ನೇ ಬಿಡುವೆನು ಎಂದು ಪರಿಪರಿಯಿಂದ ಪ್ರಾರ್ಥಿಸಿಕೊಂಡನು. ಸ್ವಾಮಿಯು ಅವನ ಅಂತರಂಗವನ್ನು ಅರಿತು, ಬ್ರಾಹ್ಮಣನೇ, ಒಂದು ದಿನ ಇರು, ವಿಚಾರ ಮಾಡೋಣ ಎಂದು ಸಾಂತ್ವನ ಉಪದೇಶ ನೀಡಿದರು. ನಾಳೆ ಪ್ರಾತಃ ಕಾಲ ನೀನು ಬಂದು ಭೇಟಿಯಾಗು ಎಂದು ಹೇಳಿ ತಾವಿರುವ ಖೋಲಿಯ ಮಗ್ಗಲದ ಖೋಲಿಯಲ್ಲಿ ಉಳಿಯಲು ತಿಳಿಸಿದರು. ಶಿಷ್ಯರು ಅವನಿಗೆ ಅನುಕೂಲ ಮಾಡಿಕೊಟ್ಟರು. ಅವನು ತಾನಿರುವ ಖೋಲಿಯಲ್ಲಿ ಪತ್ನಿಯನ್ನು ಧ್ಯಾನಿಸುತ್ತಾ ಕುಳಿತುಕೊಂಡನು. ಮಧ್ಯರಾತ್ರಿಯ ಸಮಯ ಪ್ರತ್ಯಕ್ಷವಾಗಿಯೇ ಅವನ ಪತ್ನಿಯು ಕಾಣಿಸಿಕೊಂಡಳು. ಬ್ರಾಹ್ಮಣನು ಆಶ್ಚರ್ಯಚಕಿತನಾದನು. ಅವಳು ಹತ್ತಿರವೇ ಬಂದಳು ಮತ್ತು ಬ್ರಾಹ್ಮಣನು ಹರ್ಷಭರಿತನಾದನು, ಭಯಭೀತನೂ ಆದನು. ಪತಿಯ ಸ್ಥಿತಿಯನ್ನು ಅರಿತ ಪತ್ನಿಯೇ ಮಾತಿಗೆ ಆರಂಭಿಸಿದಳು. ನನ್ನ ದೇಹದಲ್ಲಿ ಅಸ್ಥಿ, ಮಾಂಸ, ನರಕ, ಮೂತ್ರ ತುಂಬಿದೆ. ಪ್ರಾಣ ಹೋದರೆ ಒಂದು ಕ್ಷಣದಲ್ಲಿ ಹುಳು ಬಿದ್ದು ಹೋಗುತ್ತದೆ, ಕೊಳೆತು ನಾರು ಹತ್ತುತ್ತದೆ. ಪಂಚಭೂತಗಳಿಂದ ನನ್ನ ದೇಹಕ್ಕೆ ಆಕಾರ ಬಂದಿರುತ್ತದೆ. ಅದಕ್ಕೆ ದೇಹ ಸೃಷ್ಟಿ ಎನ್ನುವರು. ದೇಹವು ಸ್ವಪ್ನದ ಸಮಾನ. ಪ್ರಾಣವು ನಿರಂತರ ಇರುವುದು. ಶರೀರವು ಪ್ರಾಣದ ಅಧೀನವಿರುತ್ತದೆ. ಒಂದು ವೇಳೆ ಪ್ರಾಣ ಹೋಗಿ ಶರೀರ ಒಂದೇ ಉಳಿದದ್ದಾದರೆ ನೀವು ನಾವು ಎಂದು ಎಲ್ಲ ಉಳಿಯುವುದು. ಜನನ ಮರಣಗಳು ಕಲ್ಪಾಂತರದಿಂದ ಇರುವವು. ಜನನ ಮರಣ ರಹಿತನಾಗಬೇಕಾದರೆ ಸ್ವಾಮಿಯ ಸೇವೆಯನ್ನು ಮಾಡಬೇಕು, ಅವನಿಂದ ಅನುಗ್ರಹಿತನಾಗಬೇಕು. ಅಂದರೆ ಮಾನವನು ಮುಕ್ತಿಯನ್ನು ಪಡೆಯಬೇಕು. ಇದನ್ನು ಬಿಟ್ಟು ವಿಷಯಲಂಪಟನಾಗಿ ಸಂಸಾರ ಕೂಪದಲ್ಲಿಯೇ ಬಿದ್ದು ಹೊರಡಾಡುವುದಕ್ಕಿಂತ ಸ್ವಾಮಿಯ ಅನುಗ್ರಹದಿಂದ ಪುನೀತನಾಗುವುದೇ ಮನುಷ್ಯ ಧರ್ಮ. ಇದುವೇ ಉತ್ತಮವಾದ ಧರ್ಮ. ಆದ್ದರಿಂದ ತಾವು ಸ್ವಾಮಿಯಿಂದ ಅನುಗ್ರಹಿತರಾಗಿರಿ ಎಂದಳು. ಅದಕ್ಕೆ ಬ್ರಾಹ್ಮಣನು, ನಿನ್ನ ಅಗ್ನಿ ಸಂಸ್ಕಾರ ನಾನೇ ಮಾಡಿರುವೆ, ಮತ್ತೆ ನೀನು ಹೇಗೆ ಬಂದೆ ಎಂದು ವಿಚಾರ ಮಾಡಲು ಪತ್ನಿಯು, ನೀವು ಹೋಗಿ ಸ್ವಾಮಿಯನ್ನು ಜ್ಞಾನ ದೃಷ್ಟಿಯಿಂದ ನೋಡಿರಿ, ಎಲ್ಲವನ್ನು ಸ್ವಾಮಿಯೇ ನಿಮಗೆ ತಿಳಿಸುವನು ಎಂದು ನೋಡಿದಳು. ಮರುದಿನ ಸ್ವಾಮಿ ಆಜ್ಞೆಯಂತೆ ಬ್ರಾಹ್ಮಣನು ಬಂದನು. ಸ್ವಾಮಿಯು ತನ್ನ ವರದಹಸ್ತವನ್ನು ಅವನ ಶಿರದ ಮೇಲೆ ಇಟ್ಟನು. ಬ್ರಾಹ್ಮಣನಿಗೆ ವಿದೇಹಸ್ಥಿತಿ ಉಂಟಾಯಿತು. ಅವನಿಗೆ ಜ್ಞಾನೋದಯವಾಯಿತು. ನೋಡುತ್ತಾನೆ, ಸ್ವಾಮಿ ಹತ್ತಿರ ಬ್ರಹ್ಮಾದಿಯಾಗಿ ಸಕಲ ದೇವತೆಗಳು ಸ್ವಾಮಿಯ ಮುಂದೆ ಕೈ ಜೋಡಿಸಿ ನಿಂತಿದ್ದಾರೆ. ಒಂದೆಡೆ ಯಮಧರ್ಮ ಕೈ ಜೋಡಿಸಿಕೊಂಡು ನಿಂತಿದ್ದಾನೆ. ದೇವತೆಗಳೆಲ್ಲ ಪ್ರದಕ್ಷಿಣೆ ಹಾಕುತ್ತಿದ್ದಾರೆ. ಸ್ವಾಮಿಯು ಮಧ್ಯದಲ್ಲಿ ಹಸನ್ಮುಖನಾಗಿ ನಿಂತಿದ್ದಾನೆ. ಈ ಎಲ್ಲ ಸ್ಥಿತಿಯನ್ನು ನೋಡಿ ಬ್ರಾಹ್ಮಣನು, ನಾನಿರುವುದು ಸ್ವರ್ಗದಲ್ಲೂ ಅಥವಾ ಭೂಮಿಯ ಮೇಲೂ ಎಂದು ಭ್ರಾಂತಿಯಿಂದ ಕೂಡಿದವನಾಗಿ ಸ್ವಾಮಿಯ ಆಶೀರ್ವಾದದಿಂದ ಭ್ರಾಂತಿರಹಿತನಾಗಿ ಚಿದಂಬರನು ಪೂರ್ಣ ಬ್ರಹ್ಮ ಪರಮಾತ್ಮನಾಗಿರುವನು. ಇವರಿಂದ ಸೃಷ್ಟಿ ಸ್ಥಿತಿ ಕಾರ್ಯಗಳು ಜರುಗುತ್ತವೆ ಎಂದು ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಅವನಲ್ಲಿ ಸಾಂಸಾರಿಕ ವ್ಯಾಮೋಹ ಬಿಟ್ಟು ಹೋಯಿತು. ಚಿದಂಬರ ಧ್ಯಾನದಲ್ಲಿ ಮಗ್ನನಾದನು. ಸ್ವಾಮಿಯು ಅವನನ್ನು ಎಬ್ಬಿಸಿ, ನಿನ್ನ ಇಷ್ಟಾರ್ಥವೇನು ಎಂದು ಕೇಳಿದನು. ಅದಕ್ಕೆ ಬ್ರಾಹ್ಮಣನ, ದೇವ, ನಿನ್ನಲ್ಲಿ ನನಗೆ ಅನನ್ಯವಾದ ಭಕ್ತಿಯನ್ನು ಕೊಡು, ನಿರಂತರವೂ ನಿನ್ನ ಚರಣ ಸೇವೆಯನ್ನು ಕೊಡು, ವಿಷಯ ಲೋಪನಾಗದಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಿದನು. ಸ್ವಾಮಿಯು ಅವನಿಗೆ ಕೃಪಾಶೀರ್ವಾದ ಮಾಡಿ ಆಶೀರ್ವದಿಸಿದರು. ಇದೇ ಸಮಯದಲ್ಲಿ ಒಬ್ಬರ ಮುಖ ಒಬ್ಬರಿಗೆ ಕಾಣದಂತೆ ಗಾಳಿ ಬೀಸಾತಿತು. ಆ ದೃಶ್ಯವೆಲ್ಲ ಮಾಯವಾಯಿತು. ಪತ್ನಿಯು ಅದೃಶ್ಯಳಾದಳು. ಗಾಳಿಯು ಶಾಂತವಾಯಿತು. ಸ್ವಾಮಿಯು ಅವನ ಮುಂದೆ ನಿಂತಿದ್ದನು. ಬ್ರಾಹ್ಮಣನು ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಸ್ವಾಮಿಯು ಪತಿತರನ್ನು ಉದ್ಧರಿಸಿದನು. ಎಂಥ ಪಾಪಿಯಾದರೂ ಸರಿ, ಸ್ವಾಮಿಗೆ ಕರುಣೆ ಬಂದರೆ ಅವನ ಪಾಪನಾಶವಾಗಿ ಸನ್ಮಾರ್ಗಿಯನ್ನಾಗಿ ಮಾಡಿ ರಕ್ಷಿಸುವನು. ಶ್ರೀ ಸದ್ಗುರು ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್ ಚಾನಲ್.